ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಮನೆಗೆ 3 ಗೊಂಬೆಗಳು ಎಂಟ್ರಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಹೊಸ ಸ್ಪರ್ಧಿಗಳು ಎಂಟ್ರಿ ಕೊಡುತ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ 6ನೇ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ 3 ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ಬಿಗ್ ಮನೆಯಲ್ಲಿ 3 ಗೊಂಬೆಗಳನ್ನಿಟ್ಟ ಬಳಿಕ ಆ 3 ಗೊಂಬೆಗಳಿಗೆ ಜೀವ ತುಂಬುವಂತಹ ಟಾಸ್ಕ್ ಮಾಡಿದ್ದಾರೆ. ಆಗ ಬಿಗ್ ಬಾಸ್ ಮನೆಯಲ್ಲಿ ದಿ ವಿಲನ್ ಸಿನಿಮಾದ ರಾವಣ ಹಾಡು ಬಂದಿದ್ದು, ಬಳಿಕ ನಟಿ ಮೇಘನಾ, ಜೀವಿತಾ ಹಾಗೂ ನಿವೇದಿತಾ ಗೌಡ ಮೂವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ರಾವಣ ಸಾಂಗ್ ಹಾಡಿಕೊಂಡು ಮನೆಗೆ ಹೊಸ ಸ್ಪರ್ಧಿಗಳು ಎಂಟ್ರಿ. ಕುತೂಹಲ ಹುಟ್ಟಿಸಿ ಬಾಬಿ ಗರ್ಲ್ ಎಂಟ್ರಿ. ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಮೂವರನ್ನ ಬಿಗ್ ಮನೆಯ ಸ್ಪರ್ಧಿಗಳು ಸ್ವಾಗತಿಸಿದ್ದಾರೆ. ನಿವೇದಿತಾ ಗೌಡ ಕಳೆದ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದು, ಜೀವಿತಾ ಅವರು ಒಬ್ಬ ಮಾಡೆಲ್ ಹಾಗೂ ನಟಿಯಾಗಿದ್ದಾರೆ. ಇದು ಬಿಟ್ಟು ಜೀವಿತಾ ಬಗ್ಗೆ ಅಷ್ಟೇನೂ ತಿಳಿದು ಬಂದಿಲ್ಲ. ಇನ್ನು ಮೇಘನಾ ಅವರು ನಟಿಯಾಗಿದ್ದು, ಮೂಲತಃ ತೀರ್ಥಹಳ್ಳಿಯವರಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 5ರಲ್ಲಿ ನಿವೇದಿತಾ ಗೌಡ ಅವರು ಸ್ಪರ್ಧಿಯಾಗಿದ್ದು, ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ನಿವೇದಿತಾ ಗೌಡ ಅವರು ಯಾಕೆ ಬಿಗ್ ಮನೆಗೆ ಮತ್ತೆ ಬಂದಿದ್ದಾರೆ ಅಂತ ಎಲ್ಲರಿಗೂ ಕುತೂಹಲ ತಂದಿದೆ. ಇತ್ತ ಮೇಘನಾ ಹಾಗೂ ಜೀವಿತಾ ಇಬ್ಬರನ್ನು ನಿವೇದಿತಾ ಗೌಡ ಬಿಗ್ ಮನೆಯಿಂದ ವಾಪಸ್ ಹೋಗುವ ಸಾಧ್ಯತೆ ಇದೆ. ನಟಿ ಮೇಘನಾ ಅವರು ಈಗಾಗಲೇ ಸಂಚಾರಿ ವಿಜಯ್ ಅವರ ಜೊತೆ ಕೃಷ್ಣ ತುಳಸಿ ಸಿನಿಮಾದಲ್ಲಿ ಅಂಧೆಯ ಪಾತ್ರವನ್ನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. Digital Desk, Public TV.